ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇವಾಲಯ ಕ್ಲೋಸ್ ಆಗಿದೆ. ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ನಂತರ ದೇಗುಲವನ್ನು ಬಂದ್ ಮಾಡಲಾಗಿದೆ. ಬೆಳಗ್ಗೆ 10:30ಕ್ಕೆ ಭೋಗನಂದೀಶ್ವರ ದೇವಸ್ಥಾನ ಕ್ಲೋಸ್ ಆಗಿದೆ. ನಾಳೆ ಬೆಳಗ್ಗೆವರೆಗೂ ಕೂಡ ದೇವಾಲಯ ಲಾಕ್ ಆಗಿರುತ್ತೆ. ಅಂದರೆ ಇವತ್ತು ಬೆಳಗ್ಗೆ 10:30ರ ನಂತರ ಭಕ್ತರು ದೇವಾಲಯಕ್ಕೆ ಬರಬೇಡಿ ಅಂತ ಮನವಿಯನ್ನು ಕೂಡ ಮಾಡಲಾಗಿತ್ತು. ದೇವಾಲಯದ ಆಡಳಿತ ಮಂಡಳಿ ಮನವಿಯನ್ನು ಮಾಡಿತ್ತು. ಭೋಗನಂದೀಶ್ವರ ದೇವಾಲಯ ಪೇಶ್ಕರ್ ನಾಗರಾಜ್ ಅವರು ಮನವಿಯನ್ನು ಮಾಡಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನ ಇದು. ಇವತ್ತು ರಕ್ತ ಚಂದ್ರಗ್ರಹಣ, ಹೀಗಾಗಿ ಸಾಕಷ್ಟು ದೇವಸ್ಥಾನಗಳಲ್ಲಿ ದೇವರ ದರ್ಶನದ ಸಮಯ ಬದಲಾಗಿದೆ. ಕೆಲವೊಂದಿಷ್ಟು ದೇವಸ್ಥಾನಗಳು ಬಂದಾಗಿದೆ. ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇವಸ್ಥಾನ ಕೂಡ ಕ್ಲೋಸ್ ಆಗಿದೆ. ಬೆಳಗ್ಗೆ 10:30ಕ್ಕೆ ಬಂದ್ ಮಾಡಲಾಯಿತು. ಪೂಜಾ ಕೈಂಕರ್ಯಗಳನ್ನು ಎಂದಿನಂತೆ ನೆರವೇರಿಸಿ ನಂತರ ದೇಗುಲವನ್ನು ಬಂದ್ ಮಾಡಲಾಗಿದೆ. ನಾಳೆ ಬೆಳಗ್ಗೆವರೆಗೂ ಕೂಡ ದೇವಸ್ಥಾನ ಬಂದಾಗಿರುತ್ತೆ. ತದನಂತರದಲ್ಲಿ ಅಂದರೆ ನಾಳೆ ಬೆಳಗ್ಗೆ ಎಲ್ಲ ರೀತಿ ಶುದ್ಧೀಕರಣ ನಡೆಯುತ್ತೆ, ಪುಣ್ಯಾಹಗಳು ನಡೆಯುತ್ತೆ. ತದನಂತರದಲ್ಲಿ ಮತ್ತೆ ಎಂದಿನಂತೆ ಪೂಜೆಗಳು ಅಥವಾ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು 10:30ರ ನಂತರ ಭಕ್ತರು ಯಾವುದೇ ರೀತಿ ದೇವಸ್ಥಾನಕ್ಕೆ ಬರಬೇಡಿ ಅಂತ ಮನವಿಯನ್ನು ಮಾಡಲಾಗಿದೆ. ದೇವಾಲಯದ ಆಡಳಿತ ಮಂಡಳಿ ಮನವಿಯನ್ನು ಮಾಡಿದೆ. ಭೋಗನಂದೀಶ್ವರ ದೇವಾಲಯ ಪೇಶ್ಕರ್ ನಾಗರಾಜ್ ಅವರು ಮನವಿಯನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನ ಇದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗ್ರಹಣ ಕೂಡ ಆರಂಭವಾಗುತ್ತೆ. ಅಂದರೆ ಭಾರತದಲ್ಲಿ ಗ್ರಹಣ ಕೇವಲ ಒಂದಿಷ್ಟು ನಿಮಿಷಗಳ ಕಾಲ, ಅಂದರೆ ಒಂದು 20ರಿಂದ 22 ನಿಮಿಷಗಳ ಕಾಲ ಮಾತ್ರ ಗೋಚರವಾಗುತ್ತೆ. ಅದು ಕೂಡ ಸಂಜೆ ಅಂದರೆ 6:20ರಿಂದ 6:45 ತನಕ ಮಾತ್ರ ಭಾರತದಲ್ಲಿ ಗೋಚರವಾಗುತ್ತೆ. ಆದರೂ ಕೂಡ ಈ ಒಂದು ಗ್ರಹಣದ ಎಫೆಕ್ಟ್ ಇರೋದ್ರಿಂದ ರಾಜಧಾನಿ ಆಗಿರ್ಬೋದು ಅಥವಾ ರಾಜ್ಯದಾದ್ಯಂತ ಕೆಲವೊಂದಿಷ್ಟು ಪ್ರಮುಖ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿದೆ.